ಎಲ್ಲರಿಗೂ ನಮಸ್ಕಾರ. ಸುಮನ ಸಂಗಮ ಕಾಡು ತೋಟದೊಳಗೆ ನಾವು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಳೋ ಒಂದು ಹಂತದೊಳಗೆ ಇವತ್ತು ಒಂದಿಷ್ಟು ಜೀವಿದ್ಲಿ, ಅದ್ರ ಜೊತೆಗೆ ಹಣ್ಣಿನ ಉಳಿದ ಭಾಗ ಅಂದರೆ ಕೊಳೆತ ಹಣ್ಣುಗಳು ಮತ್ತು ಬೆಲ್ಲ, ಸಗಣಿ ಮಿಕ್ಸ್ ಮಾಡಿರುವಂಥ ಒಂದು ಇದು ಗೊಬ್ಬರಕ್ಕೆ ಸುಡೋಮೋನಾಸ್ ಅಂದರೆ ರಂಜಕ ಕರಗಿಸುವಂಥ ಜೈವಿಕ ಗೊಬ್ಬರ, ಇನ್ನೊಂದು ಟ್ರೈಕೋಡರ್ಮ ಅನ್ನೋ ಒಂದು ರಂಜಕವನ್ನು ಕರಗಿಸುವಂಥ ಔಷಧದ ಒಂದು, ಅದು ರಾಸಾಯನಿಕ ಔಷಧ ಅಲ್ಲ, ಜೈವಿಕ ಔಷಧ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವ್ರ ಕಡೆಯಿಂದ ತೆಗೆದುಕೊಂಡು ಬಂದು ನಾವು ಇವತ್ತು ಸಿಂಪಡಿಸ್ತಾ ಇದ್ವಿ. ಇದಕ್ಕೆ 15 ದಿನದ ನಂತರ ಇದನ್ನು ನಾವು ಉಪಯೋಗ ಮಾಡ್ತೀವಿ. 1 kg ಪುಡಿ ಗೊಬ್ಬರಕ್ಕೆ ನಾವು 200 ಲೀಟ್ರ್ನಷ್ಟು ನೀರನ್ನು ಬಳಸಬಹುದು. 15 ದಿನ ಬಿಟ್ಟ ನಂತರ ಇದು ಹೆಚ್ಚು ಒಂದು ಬಯೋಡೈವರ್ಸಿಟಿ ಅಂತ ಕರೆಸ್ಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ಮತ್ತು ಬಹಳಷ್ಟು ಜೀವಾಣುಗಳು ಇದರೊಳಗೆ ಬೆಳೀತಾ ಹೋಗ್ತವೆ, ಫಲವತ್ತತೆ ಹೆಚ್ಚುತ್ತಾ ಹೋಗ್ತದೆ ಮಣ್ಣಿಂದು. ಅವರು ನಮ್ಮ ಈ ವರ್ಷದ ಸುಗಮಕಾರ ಕುಮಾರ್ ಅಲಿಯಾಸ್ ಜಾರ್ಜ್. ನೀವೆಲ್ಲರೂ ಸುಮನ ಸಂಗಮ ಕಾಡು ತೋಟಕ್ಕೆ ಬರ್ರಿ. ಈ ಕಾಡು ಹಸಿರುಗಳ ಮಧ್ಯೆ ನಾವೆಲ್ಲರೂ ಸೇರಿ ಹಾಡೋಣ. ಮತ್ತು ಗೊಬ್ಬರ, ಜೀವಾಮೃತ, ಈ ಥರದ ಒಂದಿಷ್ಟು ಪಂಚಗವ್ಯ ಇಂಥವನ್ನು ತಯಾರಿಸುವುದ್ರ ಬಗ್ಗೆ ಕಲಿಯೋಣ ಕೂಡಿ ಅಂತ ಹೇಳ್ತಾ ಇವತ್ತಿನ ಈ ಚಿತ್ರೀಕರಣವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.